ಇಂದು ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಹಾಗೂ ತಾಲೂಕು ಘಟಕದ ಗ್ರಾಮಾಡಳಿತ ಅಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಬೆಂಬಲ ಸೂಚಿಸಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಉತ್ತಂಗೆರೆ ಹುಂಡಿ ಮಹೇಶ್ ಅವರು ಮಾತನಾಡಿ, ಗ್ರಾಮದ ಆಡಳಿತಕ್ಕೆ ಒಳಪಟ್ಟಿರುವ ಏನೆಲ್ಲ ಸೌಲಭ್ಯಗಳು ಸಿಗುತ್ತಿಲ್ಲವೋ ಅವೆಲ್ಲವನ್ನು ಸರ್ಕಾರ ಕೂಡಲೇ ಪೂರೈಕೆ ಮಾಡಬೇಕು ಮತ್ತು ಗ್ರಾಮಾಡಳಿತದಲ್ಲಿ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ, ಗುಣಮಟ್ಟದ ಟೇಬಲ್, UGC ಸಿಮ್ ಮತ್ತು ಡೇಟಾ, ಕುರ್ಚಿ ಮತ್ತು ಅಲ್ಮೇರಾ ಇನ್ನೂ ಅನೇಕ ಸೌಲಭ್ಯಗಳು ಅವರಿಗೆ ದೊರಕಬೇಕು. ಇಲ್ಲದಿದ್ದರೆ ಇನ್ನೂ ಅವರು ಮುಷ್ಕರವನ್ನು ಮುಂದುವರಿಸುತ್ತಾರೆ. ಕೂಡಲೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದರು. ಮತ್ತು ಗ್ರಾಮಾಡಳಿತ ಅಧಿಕಾರಿಗಳಾದ ಹಾಗೂ ತಾಲೂಕು ಅಧ್ಯಕ್ಷರಾದ ಕೃಷ್ಣಮೂರ್ತಿ VAO ಅವರು ಮಾತನಾಡಿ, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ, ಉತ್ತಮವಾದ ಗುಣಮಟ್ಟದ ಟೇಬಲ್, ಕುರ್ಚಿ, ಅಲ್ಮೇರಾ, ಉತ್ತಮವಾದ ಮೊಬೈಲ್ ಫೋನ್, 12G ಸಿಮ್ ಮತ್ತು ಡೇಟಾ, ಗೂಗಲ್ ಕ್ರೋಮ್ ಬುಕ್, ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇನ್ನೂ ಅನೇಕ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಉತ್ತಂಗೆರೆ ಹುಂಡಿ ಮಹೇಶ್, ಉಪಾಧ್ಯಕ್ಷರಾದ ಗೋವಿಂದ ನಾಯಕ, ಗೌರವ ಅಧ್ಯಕ್ಷರಾದ ಬಂಗಾರ ಶೆಟ್ರು ನಾಗಪಟ್ಟಣ, ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ಶಾನಟರಳ್ಳಿ ಜಗದೀಶ್, ಗ್ರಾಮ ಘಟಕದ ಅಧ್ಯಕ್ಷರಾದ ರಾಮಸ್ವಾಮಿ ನಾಗಪಟ್ಟಣ ಹಾಗೂ ಗ್ರಾಮಾಡಳಿತ ಅಧಿಕಾರಿಗಳು ಹಾಜರಿದ್ದರು. ಇವತ್ತು ಏನು ಸಮಸ್ಯೆಗಳು ಅಂದರೆ ಇವತ್ತು ಏನಿದೆ ಸರ್, ಇದು 7ನೇ ಬಾರಿ ಇವರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. 7ನೇ ಬಾರಿ ಏನಾಗಿದೆ ಇವತ್ತು ಗ್ರಾಮದ ಬಗ್ಗೆ ಒಂದು ಗ್ರಾಮೀಣ ಬರ್ತಾರೆ ಅವರು ಗೊತ್ತಿರಲ್ಲ. ಒಂದು ಆಧಾರ್ ಕಾರ್ಡ್ ಆಗಲಿ, ಒಂದು ಕ್ಯಾಸ್ಟ್ ಇನ್ಕಮ್ ಆಗಲಿ, ಒಟ್ಟಾರೆ ಯಾವುದೇ ಮಾಡಬೇಕಾದ್ರೆ ಇವರೇ ಮಾಡ್ಕೊಳ್ಬೇಕು. ಇವರು ರೈತರು. ಅದರಿಂದ ಇವತ್ತು ನಾವು ಬೆಂಬಲ ಕೊಡ್ತಾಯಿದ್ದೀವಿ. ಕೂಡಲೇ ಸಿದ್ದರಾಮಯ್ಯವ್ರ ಗಮನ ತಗೊಂಡಿದ್ದು ಏನು ಸಂಬಂಧಪಟ್ಟಿದ್ದು CM ಅವರು ಅರ್ಜೆಂಟ್ ಏನೋ ಪರಿಹಾರ ಕೊಡಬೇಕು ಅಂತ ಕೊಟ್ಟು ಅದನ್ನು ಸಾಲ್ವ್ ಮಾಡಬೇಕು. ಸಂಬಂಧಪಟ್ಟ ಯಾರು ಬಂದರು, ತಹಸೀಲ್ ಬಂದ್ರ, ನಮ್ಮ MLA ಅವ್ರು ಬಂದರ, ಕೂಡಲೇ ಇಮ್ಮಿಡಿಯೇಟ್ಲಿ ಅವ್ರನ್ನ ಕೈ ಬಿಡಿಸ್ಬೇಕು. ನಮ್ಮ ರೈತರು ತೊಂದರೆ ಇರ್ತಾಯಿದೆ. ಯಾಕೆಂದರೆ ಗೊತ್ತಿಲ್ಲ, ನಮ್ಮ ರೈತರು ಹಳ್ಳಿಯವರು ಬರ್ತಾರೆ ಬಸ್ಸಲ್ಲಿ, ಇಲ್ಲಿ ನೋಡ್ತಾರೆ, ಇಲ್ಲ ಅವ್ರು ಟ್ರೈಕ್ ಕೂತಾರೆ ಅಂತ ಹೇಳ್ತಾರೆ, ತೊಂದರೆ ಆಗುತ್ತೆ. ಇದು ನಮಗೆ ಭಾಳ ಹಿಂಸೆ ಆಗುತ್ತೆ ರೈತರಿಗೆ. ಕೂಡಲೇ ಕೂಡ ಇದಕ್ಕೆ ಸಂಬಂಧಪಡ್ತಾಯಿದೆ. ಅವ್ರು ಏನು ಮೂಲಭೂತ ಸೌಕರ್ಯ ಕೊಡಬೇಕು. ಚೇರ್ ಆಗಿರ್ಬೋದು, ಒಂದು ಕಂಪ್ಯೂಟರ್ ಆಗಿರ್ಬೋದು, ನೆಟ್ವರ್ಕ್ ಆಗಿರ್ಬೋದು, ಸಂಬಂಧಪಡ್ತಾಯಿದೆ. ಕೂಡಲೇ ಇದನ್ನು ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ರೈತ ಸಂಘದಿಂದ ನಾವು ಮನವಿ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಈಗ ಬೆಂಬಲ ಕೊಡ್ತಿದ್ದೀವಿ. ಕೂಡಲೇ ಅವ್ರು ಕೈ ಬಿಡಿಸ್ಲಿಲ್ಲ ಅಂದರೆ ನಾವು ಹೋರಾಟಕ್ಕೆ ಇಡೀ ಕರ್ನಾಟಕ, ಇಡೀ ರಾಜ್ಯದ 80 ಕೋಟಿ ಜನ ರೈತರು ಅಧ್ಯಕ್ಷರು ಏಕಕನ್ಯಾ ಆದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನ್ ವತಿಯಿಂದ ನಾವು ಬೆಂಬಲವನ್ನು ಮುಗಿಸ್ತಾ ಇದ್ದೀವಿ. ಏನಪ್ಪ ಅಂದರೆ ಈಗ ಅವ್ರು ಹೇಳೋದು ಎಲ್ಲ ನಮ್ಮ ರೈತರ ಬಗೆಯಾಗಿ ಅವ್ರು ಹೇಳ್ತಾ ಇರೋದು. ಈ ಮೇಲಧಿಕಾರಿಗಳು ಯಾರ ಏನೇ ಅಂತ RI ವಿಡಿಯೋಗಳನ್ನ ಯಾರು ಇವ್ರ ಪಾಪ ಇವ್ರು ಅಷ್ಟು ಏನೂ ಕೇಳಿಲ್ಲ. ಕಂಪ್ಯೂಟರ್ ಏನೋ ಒಂದು 10 ಲಕ್ಷ 15 ಲಕ್ಷ ಆಗಲ್ಲ. ಏನೋ ಒಂದು 2 ಕಂಪ್ಯೂಟ್ರ್ ಏನೋ ಎರಡು ಕೇಳ್ತಾ ಇರ್ತಾರೆ. ಆಮೇಲೆ ಒಂದು ನೆಟ್ವರ್ಕ್ ಸಿಕ್ಕಲ್ಲ. ಎಲ್ಲ ಅಲ್ಲೇ ಸರ್ವೆ ಬಿಸಿ ಅಂತಾರೆ. ನಾವು ಹೋಗ್ತೀವಿ, ಒಂದು ಗ್ಯಾಸ್ಗೆ ಒಂದು ಇನ್ಕಮ್ಗೆ ಕೊಡ್ತೀವಿ. ಆ ರೈತರು ಹೋಗಿ ನಿಂತ್ಕೊತು ಅಂತಂದರೆ ಅವ್ರಿಗೆ ಅದಿಲ್ಲ ಇದಿಲ್ಲ ಅಂತ ಕಳಿಸ್ತಾ ಇರ್ತಾರೆ. ಒಂದು ವಾರ ಆಗೋದಂತ ಹೇಳ್ತಾ ಇದ್ದಾರೆ. ಒಂದು ವಾರದಿಂದ ಇವ್ರು ಕಷ್ಟ ಯಾರ ಅಂತ ಇನ್ನೂ ಬಂದು ಕೇಳಿಲ್ಲ. ಏನು ಈ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ಇಲ್ಲಿ ಅಧಿಕಾರಿಗಳು ಇವ್ರನ್ನೆಲ್ಲ ಗಮನನೇ ಇಲ್ಲ. ನಾಳೆ ದಿನ ಒಂದು ಹೆಚ್ಚು ಕಮ್ಮಿ ಯಾರು ಹೊಡೆಯೋದಾರೆ ಇವ್ರನ್ನ? ಒಂದು ವಾರದಿಂದ ಇವ್ರು ಕಷ್ಟನೇ ಯಾರು ಬಂದು ಕೇಳಿಲ್ಲ ಅಂದಾಗ ಇವ್ರು ಡ್ಯೂಟಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವರು ಇದೇ ರೀತಿ ಇದಾದರೆ ಮುಂದಕ್ಕೆ ಇನ್ನೂ ಧರಣಿ ಮಾಡಬೇಕಾಗತ್ತೆ. ತೊಂದರೆ ಆಗೋಯ್ತು ನಮ್ಮ ರೈತರು. ನಾವು ಈಗ ನಮ್ಗೆ ಕ್ಯಾಶ್ ಬೇಕು, ಇನ್ಕಮ್ ಬೇಕು, ನಮ್ಮ ಮಕ್ಕಳಿಗೆ ಇದಕ್ಕೆ ಸ್ಕೂಲ್ ಕಳಿಸಬೇಕು, ಪ್ರತಿಯೊಂದಕ್ಕೂ ಸ್ಟ್ರೈಕ್ ಮಾಡ್ಕೊಂಡ್ರು. ನಾವೆಲ್ಲ ಕೊಡೋಕ್ಕದ್ದು ನಮ್ಮ ಮಕ್ಕಳು ಇದ್ದೇ ಅಭ್ಯಾಸ ಹಾಳು ಮಾಡೋಕ್ಕದ್ದ. ಅದರಿಂದ ಫಸ್ಟ್ ಇವರು ಕಷ್ಟನ ಪರಿಹಾರ ಮಾಡೋಕ್ಕೆ ಒಂದು ಅವಕಾಶ ಮಾಡ್ಕೊಂಡು ಎಲ್ಲವೇ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ನನಗೆ ಮಾತು. ಹೀಗೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕೇಂದ್ರ ಇಂದು ಕಚೇರಿ ಕಂದಾಯ ಭವನ, ಕೆಂಪೇಗೌಡ ರಸ್ತೆ, ಬೆಂಗಳೂರು. ಇದರ ಘಟಕ ಗುಂಡ್ಲುಪೇಟೆ ತಾಲೂಕು. ಗುಂಡ್ಲುಪೇಟೆಯಿಂದ ಕೃಷ್ಣಮೂರ್ತಿ BN. ನಮಗೆ ಕಂದಾಯ ಇಲಾಖೆ, ನಮ್ಮ ಗ್ರಾಮ ಅಧಿಕಾರಿಗಳ ಸಂಘ ಏನಿದೆ, ಯಾರಿಗೂ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ. ಮತ್ತು ಬೇಸಿಕ್ಕು ಕನಿಷ್ಠ ಮೂಲಭೂತ ಸೌಕರ್ಯಗಳು ಏನಿಲ್ಲ. ಈಗ ಎಲ್ಲ ಏನಾಗಿದೆ, ಎಲ್ಲ ಆನ್ಲೈನ್ ಮಾಡಬೇಕು ಅಂತಿದ್ದಾರೆ. ಈ ಆಫೀಸ್ನಲ್ಲಿ ಹೋಗಬೇಕು, ಮತ್ತು ಎಲ್ಲ ಮೊಬೈಲ್ನೇ ಮಾಡಬೇಕು, ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಬೇಕು. ಇದಕ್ಕೆಲ್ಲ ಏನು ಅಂದರೆ ಮೊಬೈಲ್ ಬೇಕು, ಲ್ಯಾಪ್ಟಾಪ್ ಬೇಕು,
ಅದು ಯಾವುದೂ ನಮಗೆ ಒದಗಿಸಿಲ್ಲ. ಭೌತಿಕತೆ ಮಾಡಿ ಅಂತ ಹೇಳ್ತಿದ್ದಾರೆ. ಒಂದು 50ರಿಂದ 60 ಲಕ್ಷ ಭೌತಿಕತೆ ಇದ್ದಾವೆ. ಅದನ್ನೆಲ್ಲ ನೀವು ಈ ಆಫೀಸಲ್ಲಿ ಆನ್ಲೈನಲ್ಲಿ ಮಾಡಿ ಅದಕ್ಕೊಂದು ಆ್ಯಪ್ ಕಂಡು ಹಿಡಿದು ಮಾಡಿ ಅಂತಾರೆ. ಅದಕ್ಕೆ ಸರಿಯಾದ ಒಂದು ನಮಗೆ ಮಾರ್ಗಸೂಚಿ ಇಲ್ಲ. ಆ ಮಾರ್ಗಸೂಚಿ ನಮಗೆ ಕರೆಕ್ಟಾಗಿ ಕೊಟ್ಟರೆ ನಾವು ಮಾಮೂಲಿಯಾಗಿ ಯಾವ ಥರ ಮಾಡ್ತೀವಿ ಆ ಥರ ನಾವು ಮಾಡಲಿಕ್ಕೆ ಸಿಗ್ತಾಯಿದ್ದೀವಿ. ಮತ್ತು ಅಂತರ್ಜಿಲ್ಲಾ ವರ್ಗಾವಣೆ ರೂಲ್ 6 ನಮಗೆ ವರ್ಗಾವಣೆ ಇಲ್ಲ. ಬೇರೆ ಬೇರೆ ಕಡೆಯಿಂದ ಬಂದು ಅವ್ರ ತಂದೆ ತಾಯಿ ಹುಷಾರಿಲ್ಲ ಇದರಲ್ಲೆಲ್ಲ ಪಾಪ ಬಂದು ಇಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು 5 ವರ್ಷ 10 ವರ್ಷ 15 ವರ್ಷದಿಂದ ಇದ್ದಾರೆ. ಅವ್ರಿಗೆ ಅಂತರ್ಜಿಲ್ಲಾ ವರ್ಗಾವಣೆ ಮಾಡಿಕೊಡ್ಬೇಕು. ಅವ್ರ ಕಷ್ಟ ಸುಖಗಳು ಇದ್ದೇ ಇರ್ತವೆ, ಎಲ್ಲರಿಗೂ ಇದ್ದೇ ಇರ್ತದೆ. ಅವರ ತಂದೆ ತಾಯಿ ಮಕ್ಕಳು ಹೆಂಡತಿ ಜೊತೆ ಇರೋವಂಥ ಅವಕಾಶನ ಕಲ್ಪಿಸ್ಕೊಡ್ಬೇಕು. ಫ್ಯೂಚರ್ನಲ್ಲಿ ಸಣ್ಣ ಒಂದು ನಮ್ಮ ಈಡೇರಿಕೆ ಏನಿದೆ ಅದನ್ನು ಸರ್ಕಾರ ಯಾವುದು ದೊಡ್ಡ ವಿಷಯದಲ್ಲಿ ಏನಿಲ್ಲ, ಇದಕ್ಕೆ ದೊಡ್ಡ ಅಮೌಂಟು ಬೇಕಾಗಿರೋದಿಲ್ಲ. ಎಲ್ಲ ನಮ್ಮ ಸಣ್ಣ ಪುಟ್ಟ ಇದರಲ್ಲೇ ಎಲ್ಲ ಕ್ಲಿಯರ್ ಆಗುವಂಥ ಮೂಲಭೂತ ಸೌಕರ್ಯಗಳು ಕನಿಷ್ಠ ಮೂಲಭೂತ ಇಲ್ಲ ಅಂದ್ರೂ ಈಗ ಎಲ್ಲ ಹೋಬಳಿ ಸರ್ಕಲ್ಗಳಲ್ಲೂ ಹೆಣ್ಮಕ್ಳಿದ್ದಾರೆ. ಅವ್ರೀಗ ಅಲ್ಲಿ ಸರ್ಕಲ್ಲಿ ಕೆಲಸ ಮಾಡಿ ಅಂತಾರೆ. ಅವ್ರಿಗೀಗ ಮೂಲಭೂತ ಸೌಕರ್ಯ ಇಲ್ಲದೇ ಅವ್ರು ಮಾಡಿ ಅಂದರೆ ಯಾವ ಥರ ಮಾಡ್ತಾರೆ?